ನಮಸ್ಕಾರ. 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ ವಿತ್ ನಿತಿನ್. ನಾವು ಈಗ ಭೇಟಿ ಬಂದಿರುವಂಥದ್ದು ಮಾಗಡಿ ತಾಲೂಕು ರಾಮನಗರ ಡಿಸ್ಟಿಕ್ನ ಸಿಗಿಗುಪ್ಪೆ ಗ್ರಾಮ ಪಂಚಾಯಿತಿ ಮೆಂಬರನ್ನು. ಅವರೊಬ್ಬರು ಮಾಜಿ ಅಧ್ಯಕ್ಷರು ಸಹ ಆಗಿ 15 ವರ್ಷದಿಂದ ಸತತವಾಗಿ ಪಂಚಾಯಿತಿಯಲ್ಲಿ ನಿಂತು ಗೆದ್ದುಕೊಂಡು ಜನಸೇವೆ ಮಾಡ್ತಾ ಬಂದಿದ್ದಾರೆ. ಬನ್ನಿ ಅವರ ಕುರಿತಾದ ಒಂದು ಕಿರು ಪರಿಚಯ ಮಾಡಿಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು ಸರ್? ನನ್ನ ಹೆಸರು ಲೋಕೇಶ್ ಸರ್. ಲೋಕೇಶ್ ಅಂತ ಸರ್. ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದು ನೀವು ಮೆಂಬರ್ ಆಗಿರುವಂಥದ್ದು ಸರ್? ನಾವು ಸಿಗೆಗುಪ್ಪೆ ಗ್ರಾಮ ಪಂಚಾಯತಿಯಿಂದ ಗೆದ್ದಿರೋದು ಸರ್. ಸಿಗೆಗುಪ್ಪೆ ಗ್ರಾಮ ಪಂಚಾಯತಿಯಿಂದ ಸಿಗೆಗುಪ್ಪೆ ಊರಿಂದಲೇ ಗೆದ್ದಿರೋದು ಸರ್. ಇದು ಎಷ್ಟನೇ ಬಾರಿ ಸರ್ ನೀವು ಗೆಲ್ತಾ ಇರುವಂಥದ್ದು? ಅಂದರೆ ಎರಡನೇ ಬಾರಿ ಸರ್. ನಮಗೆ ಎರಡನೇ ಬಾರಿ ಗೆಲ್ತಾ ಇರುವಂಥದ್ದು ಸರ್. ಈ ಸತಿ ಗೆದ್ದಿದ್ರೆ ಸರ್, ಈ ಸತಿ ಗೆದ್ದಂಥ ಸಂದರ್ಭದಲ್ಲಿ ನಿಮ್ಮ ಲೀಡಿಂಗ್ ಓಟ್ ಏನಿತ್ತು ಸರ್? ಗೆದ್ದು ಈ ಸಲ 104 ಕೋಟಿ ಲೀಡಲ್ಲಿ ಗೆದ್ದೆ ಸರ್. ಈ ಸಲ ನಾವು ಟೋಟಲ್ ಎಷ್ಟು ಓಟ್ ಬಂದಿತ್ತು ಸರ್? ಟೋಟಲ್ 548 ನಡೆದಿತ್ತು. ಅಲ್ಲಿ 218 ಬೇರೆಯವ್ರದ್ದು, ನಮ್ಮದು 300 ಚಿಲ್ಲರೆ 330 ನಮ್ಮದು 104 ಕೋಟು ಲೀಡ್. 104 ಕೋಟಿ ಲೀಡಲ್ಲಿ ಗೆದ್ದಿದ್ದೀರ ಸರ್. ಗೆದ್ದಾದ ನಂತರ ಸರ್ ನಿಮ್ಮ ಪಂಚಾಯತಿಗೆ ಯಾವುದೇ ಆದಂಥ ಪಕ್ಷ ಬರಲ್ಲ. ಗೆದ್ದಾದ ನಂತರ ನೀವು ಯಾವ್ದಾದ್ರು ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀರ ಸರ್? ಗೆದ್ದಾದ ನಂತರ ನೀವು ಪಕ್ಷ ಅಂತಲ್ಲ ಸರ್. ನಾವು ಮೇಲೆ ನಮ್ಮ ಪಕ್ಕದ ಎಲ್ಲಿ ಬಾಲಕೃಷ್ಣವರ ಪರವಾಗಿ ನಿಂತ್ಕೊಂಡು ನಾವು ಗೆದ್ದಿದ್ದು. ಗೆದ್ದ ತಕ್ಷಣ ನಾವು ಅವ್ರ ಮುಖಾಂತರ ನಾವು ಫಸ್ಟ್ ಅಧ್ಯಕ್ಷ ಆದ ಸರ್. ಪಂಚಾಯತಿ ಅಧ್ಯಕ್ಷ ಆಗಿದ್ದೀರ ಸರ್. ಗೆದ್ದಿದ್ದೀರಾ ಸರ್. 3 ವರ್ಷ ಅವಧಿ ಕಳೆದಿದ್ದೀರಾ. ಅದರಲ್ಲಿ 1.5 ವರ್ಷ ಅವಧಿ ಅಧ್ಯಕ್ಷರಾಗಿ ಕಳೆದಿದ್ದೀರಾ. ಈ ಅವಧಿಯಲ್ಲಿ ನಿಮ್ಮ ಗ್ರಾಮದಲ್ಲಿ ಏನು ಹೆಚ್ಚಿನ ಕೆಲಸ ಕಾರ್ಯಗಳನ್ನ ಮಾಡಿಸಿದ್ದೀರಾ ಸರ್? ಹೌದು ಸರ್. ಎಲ್ಲ ಗ್ರಾಮಗಳಿಗೂ ಮತ್ತು ಫೋಕಸ್ ಲೈಟ್ಗಳು ಮರ್ಕ್ಯೂರಿ ಲೈಟ್ ಹಾಕ್ಸ್ತಾ ಸರ್. ಫಸ್ಟ್ ಗೆದ್ದಾಗಲೇ ಮರ್ಕ್ಯೂರಿ ಲೈಟ್ ಹಾಕಿಸ್ತಾ 1,90,000 ಕೊಟ್ಟು ಒಂದು ಊರಿಗೆ 10 ಬಲ್ಪ್ ಅಂತೆ ಟೋಟಲಾಗಿ ಎಲ್ಲ ಗ್ರಾಮಗಳಿಗೂ ಲೈಟು, ಕುಡಿಯೋ ನೀರಿನ ವ್ಯವಸ್ಥೆ. ಈಗ ಆಲ್ರೆಡಿ ನಮ್ಮೂರಿಗೆ 5 ಬೋರ್ವೆಲ್, ನಾನು ಗೆದ್ದಿದ್ದು ಈಚೆಗೆ 5 ಬೋರ್ವೆಲ್ ಕೊಡಿಸಿದ್ದೀನಿ ಸರ್. ನೀರಿನ ಸಮಸ್ಯೆ ಭಾರಿ ಇತ್ತು. 5 ಬೋರ್ವೆಲ್ ಕೊಡಿಸಿ ನೀರಿನ ಸಮಸ್ಯೆ ಎಲ್ಲ 5 ಸಕ್ಸಸ್ ಆಗಿದೆ. ಎಲ್ಲ ನೀರು ಒಂದು ಫೇಲ್ ಆಗಿಲ್ಲ ಸರ್. ಎಲ್ಲ ಪಾಸ್ ಆಗಿದ್ದಾವೆ. ಒಂದು ಸ್ವಲ್ಪ ಈಗ ಬೇಸಿಗೆ ಎಲ್ಲ ಕಮ್ಮಿ ಆಗಿದೆ ಸರ್ ನೀರು. ಸರ್ ಮನೆಗಳಾಗ್ಬೋದು, ಶೌಚಾಲಯಗಳಾಗ್ಬೋದು. ಹೌದು, ಮನೆ ಪ್ರತಿಯೊಂದಕ್ಕೂ ಶೌಚಾಲಯ ಮನೆ ಪ್ರತಿಯೊಬ್ಬರು ತೊಗೊಂಡಿದ್ದಾರೆ. ಆಲ್ರೆಡಿ ನಮ್ಮ ಫೀಲ್ಡಲ್ಲಿ 30ರಿಂದ 40 ಮನೆ ಎಲ್ಲನೂ ನಮ್ಮೂರು ಒಂದು ಗ್ರಾಮಕ್ಕೆ ಕೊಡಿಸಿದ್ದೀವಿ ಸರ್. 40 ಮನೆಗಳನ್ನ ಕೊಡಿಸಿ 40 ಮನೆ ಸರ್. ಅಧ್ಯಕ್ಷರಾಗಿದ್ದೆ ಸರ್ 1 ವರ್ಷ ಪ್ರಥಮವಾಗಿ ಗೆದ್ದಾಗ. ಆ 1 ವರ್ಷ ಅವಧಿಯಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಏನು ಕೆಲಸ ಕಾರ್ಯಗಳನ್ನ ಮಾಡಿಸಿದ್ದೀರಾ? ಎಲ್ಲ ಹಳ್ಳಿಗಳಲ್ಲೂ ಚರಂಡಿ ವ್ಯವಸ್ಥೆ ಇರ್ಬೋದು, ರೋಡು ಕಾಂಕ್ರೀಟ್ ರೋಡ್ ಇರ್ಬೋದು, ಚರಂಡಿ ಇರ್ಬೋದು, ಮತ್ತು ಚೆಕ್ ಡ್ಯಾಮ್ಗಳು ಇರ್ಬೋದು ಹಳ್ಳಿಗಳಿಗೆ, ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಇವೆಲ್ಲ ಟೋಟಲಾಗಿ ಎಲ್ಲ ಮಾಡಿಸಿದ್ವಿ. ಎಲ್ಲ ಮಾಡಿಸ್ಕೊಂಡು ಬಂದಿದ್ದೀರಾ ಸರ್. ಈಗ ಮನೆಗಳು ಕೊಡಿಸಿದ್ದೀರಾ ಸರ್. ಶೌಚಾಲಯಗಳಿಗೆ ಸ್ವಚ್ಛತೆ ಬಗ್ಗೆ ಇರ್ಬೋದು ಸರ್. ನೀರಿನ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು. ಹೌದು, ವಾಟರ್ ಮ್ಯಾನ್ಗಳು ಪ್ರತಿ ಒಂದು ತಿಂಗಳಲ್ಲಿ 2 ಸಲ ಟ್ಯಾಂಕ್ಗಳು ತೊಳಿಬೇಕು. ಟ್ಯಾಂಕ್ ಅಂತ ಕ್ಲೀನ್ ಮಾಡಬೇಕು. ಅವ್ರು ಕ್ಲೀನ್ ಮಾಡಿ ಬಂದು ಬುಕ್ ತೊಗೊಂಡು ಅವ್ರು ಮೆಂಬರ್ ಕೈ ಸೈನ್ ಹಾಕ್ಸಿ ಬಂದಿರು ಮಾತ್ರ ಅವ್ರ ಸಂಬಳ. ಇಲ್ಲಾಂದ್ರೆ ಸಂಬಳ ಕೊಡ್ಸೋಕ್ಕಿಲ್ಲ. ಪ್ರತಿಯೊಂದು ತಿಂಗಳೂ ಮೀಟಿಂಗ್, ಪ್ರತಿಯೊಂದು ತಿಂಗಳಿಗೂ ಮೀಟಿಂಗ್ ಕರೀತಾ ಇದೆ ಸರ್. ಪ್ರತಿಯೊಂದು ತಿಂಗಳಿಗೂ ಮೀಟಿಂಗ್ ಸರ್. ಈಗ ಇನ್ನೂ 1.5 ವರ್ಷ ಅವಧಿ ಇದೆ. ಇನ್ನೂ 1.5 ವರ್ಷ ಅವಧಿಯಲ್ಲಿ ನಿಮ್ಮ ಗ್ರಾಮದಲ್ಲಿ ಇನ್ನೂ ಏನು ಹೆಚ್ಚಿನ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಿ ಸರ್? ನಾವು ಸರ್ ನಮ್ಮ ಗ್ರಾಮನ ಸುವರ್ಣ ಗ್ರಾಮದಲ್ಲಿ ಸೇರಿಸ್ಬಿಟ್ಟು ಈ ಸಲ ಸುವರ್ಣ ಗ್ರಾಮ ತೆಗೆಸಾಕ್ಬಿಟ್ಟಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರದವರು. ಸುವರ್ಣ ಗ್ರಾಮಕ್ಕೆ ಸೇರಿಸಿ ಪ್ರತಿಯೊಂದು ಗ್ರಾಮಕ್ಕೂ ಮತ್ತು ಪ್ರತಿಯೊಂದು ಇದರಲ್ಲೂ ರಸ್ತೆಗಳಿಗೂ ಕಾಂಕ್ರೀಟ್ ರಸ್ತೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ಕಾಂಕ್ರೀಟ್ ರಸ್ತೆ ಮಾಡಬೇಕು, ಸ್ವಚ್ಛ ಗ್ರಾಮ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸರ್. ಈಗ ನಿಮ್ಮ ಗ್ರಾಮ ಪಂಚಾಯತಿ ಅಲ್ಲದಂತೆ ತಾಲೂಕ್ ಪಂಚಾಯತಿ ಯಾವುದು, ಜಿಲ್ಲಾ ಪಂಚಾಯತಿ ಯಾವುದು, MLA MP ಅವ್ರ ಫಂಡ್ ಆಗ್ಬೋದು ಸರ್. ಆ ಫಂಡಿನಲ್ಲಿ ನೀವು ಅನುದಾನಗಳನ್ನ ತಂದು ನಿಮ್ಮ ಗ್ರಾಮದಲ್ಲಿ ಹೆಚ್ಚಿನ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸರ್? ಹೌದು ಸರ್. ಈ ಜಿಲ್ಲಾ ಪಂಚಾಯತಿ ಮೆಂಬರ್ ನಮ್ಮ ಮುದ್ರಾಜ್ ಯಾದವ್ ಅಂದ್ಬಿಟ್ಟು ಅವರು ಒಳ್ಳೆ ಕೋಆಪರೇಟಿವ್ ನಮ್ಗೆ ಕೊಡ್ತಾರೆ. ಒಂದು ರಸ್ತೆಗೆ ಒಂದು ಬ್ರಿಡ್ಜ್ಗೆ ಒಂದು ಹಳ್ಳಕ್ಕೆ ಅಂದ್ಬಿಟ್ಟು ಈಗ ಆಲ್ರೆಡಿ 6 ಲಕ್ಷ ಹಾಕಿದ್ದಾರೆ. ಬ್ರಿಡ್ಜ್ ಕಾಮಗಾರಿ ನಡೀತಾ ಇದೆ. ತಾಲೂಕ್ ಪಂಚಾಯತಿ ಕಾಂತರಾಜ್ ಅಂದ್ಬಿಟ್ಟು ನಮಗೆ ಅವರು ಅಷ್ಟೇ ಮೋರಿಗಳಿಗೆಲ್ಲ ಕೆಲವೆಲ್ಲ ಮೋರಿಗಳು ಹಾಕ್ತಿದ್ದಾರೆ. ಅವ್ರಿಗೆ ಚರಂಡಿಗಳ ಸ್ವಚ್ಛತೆ ಬಗ್ಗೆ ಭಾರಿ ಇದು ಕೊಟ್ಟು ನಮಗೆ ತಾಲೂಕ್ ಪಂಚಾಯತಿ ಮೆಂಬರು ಮತ್ತು ಜಿಲ್ಲಾ ಪಂಚಾಯತಿ ಮೆಂಬರು ಸಹಕಾರ ನೀಡ್ತಾ ಇದೆ. MLA ಅವರಷ್ಟೇ ಯಾವುದೇ ಒಂದು ಕೇಳಿದ್ರು ಇಮಿಡಿಯೇಟಾಗಿ ಮಾಡ್ಕೊಡ್ತಾರೆ ಸರ್. ಈಗ ಸರ್ ನಿಮಗೆ ರಾಜಕೀಯಕ್ಕೆ ಬರೋಕ್ಕೆ ಸ್ಫೂರ್ತಿ ಅಥವಾ ಗುರುಗಳು ಅಂತ ಏನಿದೆ? ರಾಜಕೀಯಕ್ಕೆ ಬರೋಕ್ಕೆ ಗುರುಗಳು ಅಂತಂದರೆ ನಮ್ಮ ಬ್ರದರ್ ಒಬ್ಬರು, ನಮ್ಮ ಅಣ್ಣ ರವಿ ಅಂದ್ಬಿಟ್ಟು, ಆಮೇಲೆ ನಮ್ಮ ಶಿವಲಿಂಗೇಗೌಡರು ಅಂದ್ಬಿಟ್ಟು ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿದ್ದರು. ಇಲ್ಲಿ ಒಟ್ಟರ್ಮು ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿದ್ದರು ಶಿವಲಿಂಗೇಗೌಡರು. ಹೌದು, ಅವರಿಂದಲೇ ರಾಜಕೀಯ. ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಈ ಸಂದರ್ಭದಲ್ಲಿ? ಅವ್ರಿಗೆ ಅದೇ ಯಾವತ್ತೂ ಅವ್ರು ಏನು ಹೇಳ್ತಾರೆ ಆ ಥರ ನಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಸರ್. ಅಷ್ಟೇ ಅವ್ರ ಮಾರ್ಗದರ್ಶನದಲ್ಲೇ ಎಲ್ಲ ಏನೋ ಕಾರ್ಯಕ್ರಮ ಮಾಡಬೇಕು ಅಂದ್ರೂ ಅವ್ರ ಮಾರ್ಗದರ್ಶನದಲ್ಲೇ ಮಾಡ್ಬೇಕು ಸರ್. ಸರ್ ನಿಮ್ಮ ಫ್ಯಾಮಿಲಿಯಲ್ಲಿ ನೀವೇ ಮೊದಲ ಬಾರಿ ರಾಜಕೀಯಕ್ಕೆ ಬಂದಿದ್ದರೆ ರಾಜಕೀಯದಲ್ಲಿ ಇದ್ದೀರಾ ಸರ್? ಇಲ್ಲ ಸರ್. ನಮ್ಮ ಫ್ಯಾಮಿಲಿಲಿ ಅಂದರೆ ನಮ್ಮ ಅಮ್ಮನ ಫಸ್ಟ್ ಹೋಸ್ಟರ್ಮಲ್ಲಿ MLA ಅವರು ಅದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಮತ್ತು ನಮ್ಮ ಅಮ್ಮ ನಿಲ್ಲಿಸಿ ಜನರಲ್ ಹೇಳಿದ್ದಾಗ ನಮ್ಮ ಅಮ್ಮ ನಿಲ್ಲಿಸಿ ಗೆಲ್ಸಿದ್ರು. ಅದು ಬಿಟ್ಟಾದ್ಮೇಲೆ ಕ್ಯಾಟಗರಿ ಬೇರೆ ಚೇಂಜ್ ಆಯಿತು ಹೋಸ್ಟರ್ಮಲ್ಲಿ. ಈ ಸಲ ಜನರಲ್ ಜೆಂಟ್ಸ್ ಆಗ್ತಿಂದ ಅದಕ್ಕೋಸ್ಕರ ನೀವು ಕಂಪ್ಲೀಟ್ ಮಾಡಿ ನೋಡಿದ್ರೆ ಒಬ್ಬರು ಹಿರಿಯ ವ್ಯಕ್ತಿಯಾಗಿ ಇಟ್ಕೊಂಡು ಅವ್ರ ಅಮ್ಮನೂ ಸಹ ರಾಜಕೀಯದಲ್ಲಿ ನಿಂತು ಬೆಳೆಸಿ ಇವರು ಸಹ ಇದೆಯಾ ಒಂದೇ ಬಾರಿ ಗೆದ್ದಿದ್ದಾರೆ.
ಗೆದ್ದಾದ ನಂತರ ಅಧ್ಯಕ್ಷ ಸಹ ಆಗಿ ಎಲ್ಲ ಗ್ರಾಮಗಳಲ್ಲಿ ಹೆಚ್ಚಿನ ಅಭಿವೃದ್ಧಿಗಳನ್ನ ಮಾಡಿದ್ದಾರೆ, ಇನ್ನೂ ಮಾಡಬೇಕು ಅಂತ ಉತ್ಸಾಹಗಳನ್ನ ಇಟ್ಕೊಂಡಿದ್ದಾರೆ. ಇದೇ ಥರ ಅವ್ರು ಮಾಡುವ ಮುಂದಿನ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗಲಿ ಅಂತ ಹೇಳ್ತಾ ಇಷ್ಟು ಹೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ತುಂಬ ಧನ್ಯವಾದ. ಧನ್ಯವಾದ ಸರ್, ನಮಸ್ಕಾರ.